ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಸವಲತ್ತುಗಳು ಸಿಗ್ಬೇಕಾದ್ರೆ ಅವರು ಜನಗಣತಿನಲ್ಲಿ ಅವ್ರ ಹೆಸರಿರ್ಬೇಕು ಮತ್ತು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರ್ಬೇಕು. ಯಾವ ಆಧಾರ್ ಕಾರ್ಡ್ ಎಲ್ಲ ಇರಬೇಕು. ಆಧಾರ್ ಕಾರ್ಡ್ ನ ಲಿಂಕ್ ಮಾಡಕ್ ಆಗೋದಿಲ್ಲ ಅಂತಾನು ಹೇಳಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ಈ ಎನ್ಯುಮರೇಷನ್ ಫಾರಂ ಅಲ್ಲಿ. ಆದ್ರಿಂದ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದ್ರೆ, ನಿಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರ್ಲಿಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿಗಳು ಸಿಗೋದು ಕಷ್ಟ ಆಗುತ್ತೆ ಅಂತ. ಅಂದ್ರೆ ಹುನ್ನಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿನ ಇವ್ರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವೆಲ್ಲ ಗ್ಯಾರಂಟಿ ಸ್ಕೀಮ್ನ ಕೊಟ್ಟಿರ್ತಕ್ಕಂಥದ್ದು. ಜನಸಾಮಾನ್ಯರು ಸ್ವಾಭಿಮಾನದಲ್ಲಿ ಬದುಕಬಾರ್ದು, ಅದಕ್ಕೋಸ್ಕರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕಟ್ ಮಾಡಿ ಹೇಳಿ ಸರ್. ಒಂದ್ ಸ್ವಲ್ಪ ಪಟ್ಟಿಯಲ್ಲಿ ಇಲ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಲ್ಲಾಗ್ಲಿ ರಾಜ್ಯ ಸರ್ಕಾರದಲ್ಲಾಗ್ಲಿ ಇರೋ ಕಾರ್ಯಕ್ರಮಗಳನ್ನ ಯಾವುದೂ ಸಹ ಜನಸಾಮಾನ್ಯರಿಗೆ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯ ಅಂದ್ರೆ ಏನು ಅಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥವನ್ಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗ್ಬೇಕು. ಅದು ಹೋಗ್ಬೇಕಂದ್ರೆ ನಿಮ್ಗೆ ಐಡೆಂಟಿಟಿ ಬೇಕಲ್ಲ. ಅದು ಹೇಳಿರೋದು ಶಿವಕುಮಾರ್ ಅವರು. ಕಟ್ ಮಾಡ್ತೀವಿ ಅಂತ ಏನು ಹೇಳಿಲ್ಲ.